ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಹಾಗೇನೆ ಯುವ ಮುಖಂಡರಾದಂತಹ ನಮ್ಮ ಸದ್ದಾಂ ಹುಸೇನ್ ರವರದು ಹುಟ್ಟದ ಹಬ್ಬ ಇತ್ತು. ಹಾಗಾಗಿ ನಾನು ಮತ್ತೆ ಇಲ್ಲಿನ ಹಿರಿಯ ಮುಖಂಡರಾದ ನಿಸಾರ್ ಅಣ್ಣನವರು, ಹಾಗೆ ಕಲಂದರ್ ಅಣ್ಣನವರು, ಹಾಗೆ ನಮ್ಮ 4ನೇ ವಾರ್ಡ್ನ ಅಧ್ಯಕ್ಷರಾದ ಅರವಿಂದ್ ರವರು ಎಲ್ಲರೂ ಬಂದು ಇವತ್ತು ಅವರಿಗೆ ಶುಭ ಹಾರೈಸಿದ್ದೀವಿ. ಇವರು ಇನ್ನೂ ಹೆಚ್ಚಿನದಾಗಿ ಯುವಕರನ್ನ ಪಕ್ಷಕ್ಕೆ ಸಂಘಟನೆ ಮಾಡಿ ಹೆಚ್ಚಿನ ಕೆಲಸ ಮಾಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತೀನಿ. ಹಾಗೇನೆ ಇವರು ಸುಮಾರು 15 ವರ್ಷಗಳಿಂದ ಚಿರಪರಿಚಿತರು ನನಗೆ. ಇವರು ಈ ಭಾಗದ ಯಲಹಂಕ ಬ್ಲಾಕ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಬಂದಿದ್ದಾರೆ. ಇವತ್ತಿನ ದಿವಸದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬುನಾದಿ ಅಂದರೆ ಅಲ್ಪಸಂಖ್ಯಾತರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ಎಲ್ಲ ಒಂದು ಇದರಲ್ಲೂ ಸ್ವಲ್ಪ ಡಬಲ್ಗೆ ಮಾಡ್ಬೋದು. ಅಲ್ಪಸಂಖ್ಯಾತರು ಯಾವತ್ತು ಮಾತು ಕೊಟ್ಟರೆ ಆ ಮಾತು ಮೇಲೆ ನಿಲ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಜಿಬಿಎ ಎಲೆಕ್ಷನ್ ನಿಸಾರ್ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ, ಏನ್ ಹೇಳ್ತೀವಿ? ನಮ್ಮ ಪಕ್ಷದಲ್ಲಿ ಆಕಾಂಕ್ಷಿಗಳಿಗೆ ಏನು ಕಡಿಮೆ ಇಲ್ಲ. ಯಾಕೆ ಅಂದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ. ಇವತ್ತಿನ ದಿವಸ ನಿಸಾರ್ ಅಣ್ಣವರು ಮುಂಚೂಣಿಯಲ್ಲಿ ಇದ್ದಾರೆ. ಹಾಗೇನೆ ನಿಸಾರ್ ಅಣ್ಣವರು ಒಬ್ಬರೇ ಅಲ್ಲ, ಇಲ್ಲಿ ಕಲಂದರ್ ಅಣ್ಣವರು ಇದ್ದಾರೆ, ಹಾಗೆ ನಮ್ಮ ಈ ಬರ್ತ್ಡೇ ಬಾಯಿ ಸದ್ದಾಂ ಅವರು ಕೂಡ ಆಕಾಂಕ್ಷಿಗಳೇನೆ, ಹಾಗೆ ಅಸ್ಲಂ ಅವರು ಆಕಾಂಕ್ಷಿನೇ, ಹಾಗೆ MN ಗೋಪಾಲಕೃಷ್ಣ ಅವರು ಅವರ ಶ್ರೀಮತಿಯವರು ಕೂಡ ಆಕಾಂಕ್ಷಿಗಳೇ. ಇನ್ನೂ ಎಷ್ಟು ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಇವತ್ತು ನಾನು ಈ ಬೆಟ್ಟಳ್ಳಿಗೆ ಬಂದಾಗ ಇಲ್ಲಿ ಕಂಡು ಬರ್ತಾ ಇರೋದೇನೆಂದರೆ ಹೆಚ್ಚಿನದಾಗಿ ನಿಸಾರ್ ಅಣ್ಣವ್ರ ಹೆಸರೇ ಕೇಳಿ ಬರ್ತಾ ಇದೆ. ಯಾಕೆಂದರೆ ಅವರು ತಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಹತ್ರ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ನನ್ನ ಸಾಧನೆ ಬಗ್ಗೆ ಕೇಳಬೇಡಿ, ಜನಗಳ ಹತ್ರ ಕೇಳಿ ಅಂತ. ನಿಜವಾದ ನಾಯಕನ ಲಕ್ಷಣ ಯಾವುದು ಅಂದರೆ ಅದೇನೆ. ಯಾಕೆಂದರೆ ಅವ್ರ ಸಾಧನೆನ ಅವ್ರು ಹೇಳ್ಕೊಂಡ್ರೆ ತುಂಬ ಚಿಕ್ಕವರಾಗ್ಬಿಡ್ತಾರೆ. ಯಾರು ಅವರ ಒಂದು ಕಡೆಯಿಂದ ಸಹಾಯ ಪಡೆದಿರ್ತಾರೆ ಆ ಜನಗಳು ಹೇಳಬೇಕು ಅವ್ರ ಸಾಧನೆನ. ಹಾಗಾಗಿ ನಮ್ಮಲ್ಲಿ ಆಕಾಂಕ್ಷಿಗಳಿಗೆ ಏನು ಕೊರತೆ ಇಲ್ಲ. ನಿಸಾರ್ ಅಣ್ಣವರು ಮುಂಚೂಣಿಯಲ್ಲಿ ಕಾಣ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾಜಿ MLA ಕ್ಯಾಂಡಿಡೇಟ್ ಆದಂಥ ಗೋಪಾಲಕೃಷ್ಣ ಅವರು ಸಹ ಇದೇ ವಾರ್ಡ್ನ ಆಕಾಂಕ್ಷಿಗಳಾಗಿದ್ದಾರೆ. ಇದನ್ನೆಲ್ಲ ನಾವು ಹೈಕಮಾಂಡ್ ಗಮನಕ್ಕೆ ತಗೊಂಬಂದು ಸೂಕ್ತ ವ್ಯಕ್ತಿನ ಒಬ್ಬರನ್ನ ಆಯ್ಕೆ ಮಾಡಿ ನಾವು ಈ ಕ್ಷೇತ್ರನ ಗೆದ್ದೇ ಗೆಲ್ತೀವಿ.